ಶಾಂತಿ. ದಿನಾಂಕ ಆಗಿದೆ 14/6/2026. ಸಮಯದ ವೇಗದ ಪ್ರಮಾಣ. ಈಗ ವಿಶೇಷ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡುವುದರಲ್ಲಿ ತೀವ್ರತೆಯನ್ನು ತೆಗೆದುಕೊಂಡು ಬನ್ನಿ. ಮನಸ್ಸಿನ ಮೂಲಕ ಆತ್ಮರಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡಿ. ಭೃಕುಟಿಯ ಸಿಂಹಾಸನವಂತೂ ಎಲ್ಲರ ಬಳಿ ಇದೆ, ಆದರೆ ಪರಮಾತ್ಮನ ಸಿಂಹಾಸನ ಕೇವಲ ಬ್ರಾಹ್ಮಣ ಆತ್ಮರ ಭಾಗ್ಯದಲ್ಲಿ ಮಾತ್ರ ಇದೆ. ಪರಮಾತ್ಮನ ಸಿಂಹಾಸನದ ಅಧಿಕಾರಿ ಆತ್ಮರು ಭಕ್ತಿ ಮಾರ್ಗದಲ್ಲೂ ಸಹ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಮಾಡಲಾಗುತ್ತದೆ. ಬಾಗ್ದಾದರವರು ಸಹ ಈಗ ಪ್ರತಿಯೊಬ್ಬ ಮಕ್ಕಳ ಮೂಲಕ ಚೆಹರೆ ಮತ್ತು ಚಲನೆಯಿಂದ ಆತ್ಮರಿಗೆ ಅನುಭವ ಮಾಡಲು ಬಯಸುತ್ತಾರೆ. ಎಷ್ಟು ಸಮಯ ಹೃದಯ ಸಿಂಹಾಸನಾಧಿಕಾರಿ ಆಗಿರುತ್ತೀರಿ, ಅಷ್ಟು ಹೆಚ್ಚು ಸಮಯ ಭವಿಷ್ಯದಲ್ಲಿ ರಾಜಮನೆತನದಲ್ಲಿ ಅಧಿಕಾರಿ ಆಗಿಬಿಡುತ್ತೀರಿ. ದೇಹದ ಪರಿವೆಯಲ್ಲಿ ಬರುವುದು ಅರ್ಥಾತ್ ಮಣ್ಣಿನಲ್ಲಿ ಕಾಲು ಇಡುವುದು. ಅಂದಾಗ ಮಣ್ಣಿನಲ್ಲಿ ಕಾಲು ಹೋಗುತ್ತಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳುತ್ತಾ ಇರಿ. ಈಗ ಲೆಕ್ಕವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಲೆಕ್ಕವನ್ನು ತೆಗೆಯಿರಿ. ಬೇರೆಯವರನ್ನು ನೋಡಬಾರದು, ತಮ್ಮ ಲೆಕ್ಕಪತ್ರವನ್ನು ತೆಗೆಯಬೇಕು. ಎಷ್ಟು ಸಮಯ ಹೆಚ್ಚು ತಂದೆಯ ಮಡಿಲಿನಲ್ಲಿ ಉಯ್ಯಾಲೆಯಲ್ಲಿ ಇರುತ್ತೀರಿ, ಅಷ್ಟು ಸಮಯ ರಾಯಲ್ ಪರಿವಾರದಲ್ಲಿ ರಾಯಲ್ ಮನೆತನದಲ್ಲಿ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಬಾಗ್ದಾದರವರಂತೂ 2 ಯುಗದಲ್ಲಿ ರಾಯಲ್ ಪರಿವಾರದಲ್ಲಿ ಇರುವ ಅಧಿಕಾರ ಕೊಡುತ್ತಿದ್ದಾರೆ. ಆದರೆ ಅಧಿಕಾರ ತೆಗೆದುಕೊಳ್ಳುವುದು ಪ್ರತಿಯೊಬ್ಬರ ಮಕ್ಕಳ ಮೇಲೆ ಇದೆ. ಈಗ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣರು ಜೊತೆಯಲ್ಲೇ ಇದ್ದಾರೆ. ಅವ್ಯಕ್ತ ರೂಪದಲ್ಲಿ ಇರಬಹುದು, ಆದರೆ ಜೊತೆಯಲ್ಲೇ ಇದ್ದಾರೆ. ಈಗ ವ್ಯರ್ಥ ಸಂಕಲ್ಪ ಸಮಯ ವ್ಯರ್ಥ ಮಾಡಿಸುತ್ತದೆ. ಆದ್ದರಿಂದ ಬಾಗ್ದಾದರವರು ಪ್ರತಿನಿತ್ಯದ ಮುರುಳಿಯಲ್ಲಿ ಮನನ ಮಾಡುವ, ಸೇವೆ ಮಾಡುವ ಹೋಂವರ್ಕ್ ಪ್ರತಿದಿನ ಕೊಡುತ್ತಾರೆ. ಮನಸ್ಸಿನ ವಾಣಿಯ ಹೋಂವರ್ಕ್ ಇದೆ, ಕರ್ಮದ ಅಟೆನ್ಷನ್ ಇದೆ ಮತ್ತು ದಿವ್ಯತೆಯ ಸೂಚನೆಯ ಹೋಂವರ್ಕ್ನಲ್ಲಿ ಬ್ಯುಸಿ ಆಗಿದ್ದರೆ ವ್ಯರ್ಥ ಸಂಕಲ್ಪ ಬರುವ ಅವಕಾಶವೇ ಇರುವುದಿಲ್ಲ. ಬಾಗ್ದಾದ ಇತ್ತೀಚೆಗೆ ಇದೇ ಸೂಚನೆ ಕೊಡುತ್ತಾರೆ. ಏನೆಲ್ಲ ಧಾರಣೆ ಕಡಿಮೆ ಇದೆ ಅದನ್ನು ಈಗ ವಿಶೇಷ ಗಮನ ಕೊಡಿ. ತಂದೆಯ ಸಮಾನರಾಗಬೇಕೆಂದು ನಿಮ್ಮ ಲಕ್ಷ್ಯವೂ ಆಗಿದೆ. ಇದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಸಾಧನೆಯಾಗಿದೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಈಗ ಕೇವಲ ಮನಸ್ಸಿನ ಮೂಲಕ ಅನೇಕ ಆತ್ಮಗಳಿಗೆ ಖುಷಿಯ, ಶಕ್ತಿಯ, ಸುಖದ, ಪ್ರೇಮದ ಕಿರಣಗಳನ್ನು ತಲುಪಿಸುವ ಸೇವೆಯನ್ನು ಜೊತೆ ಜೊತೆಯಲ್ಲಿ ಮಾಡಿ. ಈಗ ಎಷ್ಟು ವಾಚಾ ಮೂಲಕ ಅಥವಾ ಭಿನ್ನ ಭಿನ್ನ ವಿಧಿಗಳ ಮೂಲಕ ಭಿನ್ನ ಭಿನ್ನ ಪ್ರಕಾರದ ಸೇವೆಯ ಪ್ಲಾನ್ ಮಾಡುತ್ತಿದ್ದೀರಿ, ಸಫಲತೆಯೂ ಸಹ ಇದೆ. ಸಂದೇಶವಂತೂ ಕೊಡುತ್ತೀರಿ, ಆದರೆ ಈಗ ಮಾಡುತ್ತಿದ್ದೀರಿ ಮತ್ತು ಹೆಚ್ಚು ಯಾವುದೇ ಮೂಲೆ ಉಳಿದುಕೊಳ್ಳಬಾರದು. ಇದರ ಪ್ರಯತ್ನ ಮಾಡಬೇಕು. ವಿಜ್ಞಾನವೂ ಸಹ ತಮ್ಮ ಸೇವೆಗೆ ಸಹಯೋಗಿ ಆಗಿದೆ. ಹೆಚ್ಚು ಲಾಭ ಪಡೆದುಕೊಳ್ಳಿ. ತಮಗಾಗಿಯೇ ವಿಜ್ಞಾನವಿದೆ. ಡ್ರಾಮಾ ತಮಗೆ ಸಹಯೋಗ ಕೊಡುತ್ತಿದೆ ಅಲ್ಲವೇ? ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಗೊಳಿಸುವ ಸರಳ ಹಾಗೂ ಸ್ಯಾಂಪಲ್ ಅಂದರೆ ಉದಾಹರಣೆ ಭವ. ಸಾಧಾರಣತೆಯಿಂದಲೇ ಮಹಾನತೆಯು ಪ್ರಸಿದ್ಧವಾಗುವುದು. ಯಾರು ಸಾಧಾರಣ ಅರ್ಥಾತ್ ಸಾಧಾರಣವಾಗಿ ಇರುವುದಿಲ್ಲವೋ ಅವರು ಸಮಸ್ಯಾರೂಪವಾಗಿ ಬಿಡುತ್ತಾರೆ. ಮನಃಪೂರ್ವಕವಾಗಿ ಹೇಳಿರಿ, ನನ್ನ ಬಾಬಾ. ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೆದು ಬಿಡುತ್ತವೆ. ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.